ಅವರ್ ಥಾಟ್ಸ್ ಕ್ರಿಯೇಟ್ಸ್ ಅವರ್ ಲೈಫ್. ಸೊ ಇವತ್ತು ನಾನು ಈ ವಿಷಯದ ಬಗ್ಗೆ ಮಾತಾಡೋಣ ಅಂದ್ಕೊಂಡಿದ್ದೀನಿ, ಹೇಗೆ ನಮ್ಮ ಥಾಟ್ಸ್ ನಮ್ಮ ಲೈಫಿನ ರಿಯಾಲಿಟಿನ ಕ್ರಿಯೇಟ್ ಮಾಡ್ತಾ ಇದೆ ಅಂತ ಹೇಳಿ. ಸೊ ಹಾಗಾದರೆ ನಮ್ಮ ಎಲ್ಲ ಥಾಟ್ಸು ರಿಯಾಲಿಟಿ ಆಗ್ಬಿಡುತ್ತಾ ಅಂತ ನಿಮ್ಗೊಂದು ಕ್ವಶನ್ಸ್ ಬಂದರೆ ಡೆಫಿನೆಟ್ಲಿ ನಾಟ್. ವೈ? ಬಿಕಾಸ್ ಆ್ಯಸ್ ಪರ್ ರಿಸರ್ಚ್ ಒಂದು ದಿನದಲ್ಲಿ ಒಬ್ಬ ಮನುಷ್ಯನಿಗೆ 62,000 ಸರಿಸುಮಾರು 62,000 ಥಾಟ್ಸ್ ಬರುತ್ತಂತೆ. ಸೊ ಆಬ್ವಿಯಸ್ಲಿ ಇರೋ ಒಂದು ದಿನದಲ್ಲಿ 62,000 ರಿಯಾಲಿಟೀಸ್ನ ನಾವು ಎಕ್ಸ್ಪೀರಿಯನ್ಸ್ ಮಾಡೋಕ್ಕಂತೂ ಆಗಲ್ಲ. ಬಟ್ ಈ 62,000 ಥಾಟ್ಸಲ್ಲಿ ಎಷ್ಟು ಕಾನ್ಷಿಯಸ್ ಥಾಟ್ ಇರುತ್ತೆ, ಎಷ್ಟು ಸಬ್ ಕಾನ್ಷಿಯಸ್ ಥಾಟ್ ಇರುತ್ತೆ. ಮೀನಿಂಗ್ ಕಾನ್ಷಿಯಸ್ ಥಾಟ್ ಅಂತ ಹೇಳಿದ್ರೆ, ಸೇ ಫಾರ್ ಎಕ್ಸಾಂಪಲ್ ಯಾರೋ ಒಂದು ಕ್ವಶನ್ ಕೇಳಿದಾಗ ಅಥವಾ ಏನಾರೋ ಒಂದು ಚಾಯ್ಸಸ್ ಇದ್ದಾಗ ನಾವು ಹೆಂಗೆ ಯೋಚನೆ ಮಾಡಿ ಸೆಲೆಕ್ಟ್ ಮಾಡ್ತೀವಿ ಅಥವಾ ಆನ್ಸರ್ ಮಾಡ್ತೀವಿ, ದಟ್ ಆಲ್ ಹ್ಯಾಪನ್ಸ್ ಥ್ರೂ ದ ಪ್ರೀಫ್ರಂಟಲ್ ಕಾರ್ಟೆಕ್ಸ್. ಈ ಫ್ರಂಟ್ ಪೋರ್ಷನ್ ಆಫ್ ಅವರ್ ಬ್ರೈನ್ ಏನಿದೆ ಅದು ಆ ಥಾಟ್ಸ್ನ ಜನ್ರೇಟ್ ಮಾಡುತ್ತೆ, ಆನ್ಸರ್ಸ್ನ ಜನ್ರೇಟ್ ಮಾಡುತ್ತೆ. ಸೊ ದಟ್ ಈಸ್ ಕಾಲ್ಡ್ ದ ಕಾನ್ಷಿಯಸ್ ಪಾರ್ಟ್. ಬಟ್ ರೆಸ್ಟ್ ಆಫ್ ದ ಪಾರ್ಟ್ ಏನಿದೆ ಬ್ರೈನಲ್ಲಿ, ದಟ್ ಈಸ್ ಕಾಲ್ಡ್ ಲಿಂಬಿಕ್ ಬ್ರೈನ್. ಸೊ ದಿಸ್ ಈಸ್ ಮೋರ್ ಪವರ್ಫುಲ್ ಆ್ಯಂಡ್ ಮೋರ್ ಇಂಟ್ಯೂಟಿವ್. ಅಂದರೆ ಇಂಟ್ಯೂಷನ್ ಬೇಸ್ ಮೇಲೆ ರನ್ ಆಗುತ್ತೆ ಆ್ಯಂಡ್ ಇಟ್ ಈಸ್ ಮೆಮೊರಿ ಡ್ರಿವನ್. ಈಗ ನಮಗೆ ಏನಾದರೂ ಒಂದು ಇಮೋಷನ್ಸ್ ಸ್ಟ್ರಾಂಗ್ ಆಗಿ ಬರ್ತಾ ಇದೆ ಅಂತ ಹೇಳಿದ್ರೆ, ಒಂದು ಇಂಟ್ಯೂಷನ್ ಸ್ಟ್ರಾಂಗ್ ಆಗಿ ಬರ್ತಾ ಇದೆ ಅಂದರೆ ದಟ್ ಪಾರ್ಟ್ ಆಫ್ ದ ಬ್ರೈನ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ದ್ಯಾಟ್. ಸೊ ಇನ್ ಎ ಗಿವನ್ ಡೇ ಅಥವಾ ಇಫ್ ಯು ಸೇ 100% ಆಫ್ ಥಾಟ್ಸ್ ಅಂತ ಅಂದ್ಕೊಂಡ್ರೆ 95% ಆಫ್ ದ ಥಾಟ್ಸ್ ಆರ್ ಸಬ್ಕಾನ್ಷಿಯಸ್ ಥಾಟ್ಸ್. ಆ್ಯಂಡ್ ದಿ ಸಬ್ಕಾನ್ಷಿಯಸ್ ಥಾಟ್ಸ್ ಇದೆಯಲ್ಲ, ಇದೆಲ್ಲದೂ ಎಕ್ಸ್ಪೀರಿಯನ್ಸ್ ಆಗ್ತಾ ಇರೋದು ಬಾಡಿ ಒಳಗೆ. ಅಂದರೆ ಎನಿ ಥಾಟ್, ಸಿ ಫಾರ್ ಎಕ್ಸಾಂಪಲ್ ಇಫ್ ಯು ಥಿಂಕ್ ಆಫ್ ಎ ಹ್ಯಾಪಿ ಥಾಟ್, you feel something in your body which makes you happy. If you think of a negative thought, suddenly if I ask you to remember some bad phase in your life, ಯಾವುದೋ ಒಂದು ಕೆಟ್ಟು ಸನ್ನಿವೇಶ ಎಪಿಸೋಡ್ ಆಗಿರ್ಬೋದು ಲೈಫಲ್ಲಿ ನೆನೆಸ್ಕೊಳ್ಳಿ ಅಂದರೆ, ದ ಮೂಮೆಂಟ್ ಯು ರಿಮೆಂಬರ್ ಇಟ್, ಯು ಕೈಂಡ್ ಆಫ್ ಫೀಲ್ ದಟ್ ಎಮೋಷನ್ ರೈಟ್ ನೌ, ಯು ಫೀಲ್ ಬ್ಯಾಡ್. ಸೊ ಫಾರ್ ಯು ಆರ್ ಓಕೆ. ವಾಟ್ ಮೇಡ್ ಯು ಟು ಫೀಲ್ ಗುಡ್ ಆರ್ ಬ್ಯಾಡ್ ಈಸ್ ಜಸ್ಟ್ ಒನ್ ಥಾಟ್, ಕರೆಕ್ಟ್? ಸೊ ದಟ್ ಈಸ್ ಅ ಕಾನ್ಷಿಯಸ್ ಥಿಂಕಿಂಗ್. ಬಟ್ ಸಬ್ಕಾನ್ಷಿಯಸ್ ಥಿಂಕಿಂಗ್ ಅಂದರೆ ನಮ್ಮ ಬಾಡಿನೇ ಆ ಥಾಟ್ಸ್ನ ಜನರೇಟ್ ಮಾಡ್ತಾ ಇದೆ. ಅಂದರೆ ಒಂದು ವಿಷಯನ ಪದೇ ಪದೇ ನಾವು ಥಿಂಕ್ ಮಾಡಿ 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 ಸರ್ಟನ್ ಫೀಲಿಂಗ್ಸ್ಗಳು ಜನರೇಟ್ ಆಗೋದು ಕಂಟಿನ್ಯೂಸ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ನಮ್ಗೆ ಏನೋ ಒಂದು ವಿಷಯದ ಬಗ್ಗೆ ತುಂಬ ಕೋಪ ಇದೆ ಯಾರ ಮೇಲೋ, ಕಂಟಿನ್ಯೂಸ್ ಆಗಿ ಒಂದು ವಾರ ಅವ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದೀವಿ. ಎವ್ರಿ ಟೈಮ್ ಅವ್ರ ಬಗ್ಗೆ ಯೋಚನೆ ಮಾಡೋದಾದ್ರೆ ಕೋಪ ಬರ್ತಾನೆ ಇದೆ. ಸೊ ಅದೇನಾಗುತ್ತೆ ಅಂದರೆ ಅದೊಂದು ಟೆಂಪರ್ಮೆಂಟ್ ಆಗಿಬಿಡುತ್ತೆ. ನಮ್ದೊಂದು ವಾರ ಮೂಡ್ ಸರಿ ಇಲ್ಲ ಬಿಕಾಸ್ ನಮ್ಗೆ ಯಾರ್ದೋ ಮೇಲೆ ಕೋಪ ಇದೆ. ಆ ಒಂದು ವಾರ ಕ್ರಾಸ್ ಆಗಿ ನಾವು ಅದನ್ನೇ ಸಸ್ಟೈನ್ ಮಾಡ್ತಾ ಇದ್ದೀವಿ ಅಂದರೆ ಅದೇ ನಮ್ಮ ಟೆಂಪರ್ಮೆಂಟ್ ಆಗ್ಬಿಡುತ್ತೆ. ನಾವು ಹೇಳ್ತೀವಿ ಆ ಮನುಷ್ಯ ಟೆಂಪರ್ಮೆಂಟ್ ಸರಿ ಇಲ್ಲಪ್ಪ, ಯಾವಾಗಲೂ ಆ್ಯಂಗ್ರಿ ಆಗಿರ್ತಾನೆ, ಕೋಪ ಮಾಡ್ಕೊತಾನೆ, ಆ ಥರ. ಸೊ ದಟ್ ಈಸ್ ಕಾಲ್ಡ್ ಟೆಂಪರ್ಮೆಂಟ್. ಆ ಟೆಂಪರ್ಮೆಂಟ್ ಹಂಗೇ ಕಂಟಿನ್ಯೂ ಮಾಡಿಬಿಟ್ರೆ ದಟ್ ಓನ್ಲಿ ಬಿಕಮ್ಸ್ ಅವರ್ ಕ್ಯಾರೆಕ್ಟರ್. ಅದೊಂದು ಪರ್ಸ್ನಾಲಿಟಿ ಆಗಿಬಿಡುತ್ತೆ. ಆ್ಯಂಡ್ ನಾನು ಮೊದಲಿಂದ ಹೇಳ್ತಾ ಇರೋ ಹಾಗೆ ಪರ್ಸ್ನಾಲಿಟಿ ಏನಿದೆ ದಟ್ ಕ್ರಿಯೇಟ್ಸ್ ಅವರ್ ಪರ್ಸನಲ್ ರಿಯಾಲಿಟಿ. ಸೊ ದಟ್ ಈಸ್ ಹೌ ಐ ಕ್ಯಾನ್ ಸೇ ಥಾಟ್ಸ್ ವಿಲ್ ಕ್ರಿಯೇಟ್ ಅವರ್ ರಿಯಾಲಿಟಿ ಅಂತ ಹೇಳಿ. ಸೊ ಈಗ ಹಾಗಾದರೆ ಹೌ ಡು ವಿ ಟೇಕ್ ಕೇರ್ ಆಫ್ ಸಚ್ ಅ ಅನ್ಕಾನ್ಷಿಯಸ್ ಅಥವಾ ಸಬ್ಕಾನ್ಷಿಯಸ್ ಥಾಟ್ ಪ್ಯಾಟರ್ನ್ಸ್? ಸೊ ದಟ್ ಈಸ್ ದ ಬಿಗ್ಗೆಸ್ಟ್ ಕ್ವಶನ್ ಇಲ್ಲಿ. ಈಗ ವಿ ಫೀಲ್ ಸರ್ಟನ್ ವೇ ಬಿಕಾಸ್ ಆಫ್ ಎ ರಿಪಿಟೇಟಿವ್ ಥಾಟ್, ನಾನು ಹೇಳಿದೆ. ಸೊ ಇಫ್ ವಿ ಕ್ಯಾನ್ ಜಸ್ಟ್ ಟೇಕ್ ಎ ಪಾಸ್ ಆ್ಯಂಡ್ ಥಿಂಕ್ ಅಬೌಟ್ ಇಟ್, ಯಾವ ಥರ ನಮಗೆ ನಮ್ಮ ಬಗ್ಗೆ ಫೀಲ್ ಆಗ್ತಾ ಇದೆ ಅಂತ. ಸಿ ಅಟ್ ದ ಎಂಡ್ ಆಫ್ ದ ಡೇ ದ ಔಟ್ಸೈಡ್ ಪೀಪಲ್ ಮೇ ಸೇ ಅವ್ನ ಕೋಪ ಇದೆ, ಅವ್ನು ಹ್ಯಾಪಿ ಆಗಿರ್ತಾನೆ, ಹಾಗಿರ್ತಾನೆ, ಹೀಗಿರ್ತಾನೆ, ದಟ್ ಈಸ್ ಆಲ್ ಫೈನ್. ಬಟ್ ನಮಗೆ ನಮ್ಮ ಬಗ್ಗೆ ಯಾವ ಥರದ ಒಂದು ಅನುಭವ ಆಗ್ತಾ ಇದೆ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಆರ್ ವಿ ಫೀಲಿಂಗ್ ಎಂಪವರ್ಡ್, ಎನರ್ಜೆಟಿಕ್ ಅನಿಸ್ತಾ ಇದೆಯಾ, ಅಥವಾ ವಿ ಫೀಲ್ ವೆರಿ ಕಂಪ್ಯಾಷನೇಟ್, ನಮಗೆ ಬೇರೆಯವ್ರನ್ನ ನೋಡಿದಾಗ ಒಂದು ಒಂದು ಕರ್ಟಸಿ ಬರ್ತಾ ಇದೆ, ಕೈಂಡ್ನೆಸ್ ಇದೆ, ವಿ ಆರ್ ಹೆಲ್ಪಿಂಗ್ ಕೈಂಡ್ ಆಫ್ ನೇಚರ್ ಪೀಪಲ್. ಈ ಥರದ್ದೆಲ್ಲ ನಾವು ನಮ್ಮ ಕ್ಯಾರೆಕ್ಟರ್ ಅಥವಾ ನಮ್ಮ ಪರ್ಸ್ನಾಲಿಟಿನ ನಾವು ಒಂದ್ಸತಿ ಅವಲೋಕನ ಮಾಡಿಕೊಂಡ್ರೆ ನಮಗೆ ಒಂದು ಐಡಿಯಾ ಬರುತ್ತೆ ವಾಟ್ ಸಾರ್ಟ್ಸ್ ಆಫ್ ಥಿಂಕಿಂಗ್ ದಟ್ ವಿ ಆರ್ ಹ್ಯಾವಿಂಗ್ ಇನ್ ಅವರ್ ಮೈಂಡ್ ಅಂತ ಹೇಳಿ, ಸಬ್ಕಾನ್ಷಿಯಸ್ಲಿ. ಸೊ ಇಫ್ ವಿ ಆರ್ ಫೀಲಿಂಗ್ ದಟ್ ವಿ ಆರ್ ಡೂಯಿಂಗ್ ಗುಡ್, ನಮ್ಮ ಬಗ್ಗೆ ನಮ್ಗೆ ಒಳ್ಳೆ ಒಪಿನಿಯನ್ ಇದೆ, ಅಥವಾ ವಿ ಆರ್ ವೆರಿ ಹ್ಯಾಪಿ ವಿತ್ ವಾಟ್ ವಿ ಆರ್ ಅಂತ ಹೇಳಿದ್ರೆ, ಯು ಕ್ಯಾನ್ ಟ್ರೈ ಟು ಮೇಕ್ ಇಟ್ ಬೆಟರ್ ಬೈ ಕಾನ್ಷಿಯಸ್ಲಿ ಇಂಪ್ಲಿಮೆಂಟಿಂಗ್ ಸಮ್ ಮೋರ್ ಗುಡ್ ಥಾಟ್ಸ್. ಅಥವಾ ನಿಮ್ಗೆ ಅನ್ಸಿದ್ರೆ ಇಲ್ಲ ಕೆಲವು ವಿಷಯಗಳಲ್ಲಿ ನಾನು ತುಂಬ ಮೀನ್ ಇದ್ದೀನಿ,
ಐ ಕ್ಯಾನ್ ಬಿಕಮ್ ಬೆಟರ್ ಅಂತ ಅನ್ಸಿದ್ರೆ ಡೆಫಿನೆಟ್ಲಿ ಯು ಕ್ಯಾನ್ ಥಿಂಕ್ ಆಫ್ ವಾಟ್ ಸಾರ್ಟ್ಸ್ ಆಫ್ ಥಾಟ್ಸ್ ಆರ್ ಮೇಕಿಂಗ್ ಯು ಫೀಲ್ ಲೈಕ್ ದಟ್. ಸೊ ಯೂಶಲಿ ಅದು ರಿಪಿಟೇಟಿವ್ ಥಾಟ್ಸೇ ಇರುತ್ತೆ. ಸೊ ನಾನು ಹೇಳಿದ್ನಲ್ಲ 62,000 ಥಾಟ್, ದಿಸ್ ಇಸ್ ಬೋತ್ ಕಾನ್ಷಿಯಸ್ ಆ್ಯಂಡ್ ಅನ್ಕಾನ್ಷಿಯಸ್. ಅದ್ರಲ್ಲಿ 95% ಆಫ್ ದ ಥಾಟ್ಸ್ ಆರ್ ಸಬ್ಕಾನ್ಷಿಯಸ್ ಆಗೇ ಇರುತ್ತೆ. ಆ ಸಬ್ಕಾನ್ಷಿಯಸ್ ಅಲ್ಲಿ and again most of the thought will be repetitive. So you have to identify that repetitive thought so that you can consciously reprogram that thought pattern and make it a positive one. Okay, this is talking from the logical perspective. ಈಗ ಒಬ್ಬ ಮ್ಯಾಥಮೆಟಿಷಿಯನ್ ಥಾಟ್ಸ್ನ ಅನಲೈಸ್ ಮಾಡಿದ್ರೆ ಹಿಂಗಿರುತ್ತೆ, ದಿಸ್ ಈಸ್ ಲೈಕ್ 1 + 1 = 2. ಸೊ ಐ ವುಡ್ ಲೈಕ್ ಟು ಬಿಲೀವ್ ದಿಸ್ ಕಾನ್ಸೆಪ್ಟ್ or explain this concept in more spiritual way. Should I say more of like a magic than logic. Okay, henge andre it's about like, see, we are not human beings, we are more of a spiritual beings. Okay, ನಾವು ಯಾವ ಥರ ಥಿಂಕ್ ಮಾಡ್ತಾ ಇದ್ದೀವಿ ಆ ಥರ ನಮ್ಮ ಪ್ರಾಣಶಕ್ತಿ ನಮ್ಮೊಳಗಡೆ ಮಾಡಿಫೈ ಆಗ್ತಾ ಇರುತ್ತೆ. ಓಕೆ, ಇನ್ ಕಮಿಂಗ್ ಡೇಸ್ ಐ ವಿಲ್ ಎಕ್ಸ್ಪ್ಲೈನ್ ಮೋರ್ ಅಬೌಟ್ ಆಲ್ ದೋಸ್ ಎನರ್ಜೀಸ್. ಇಥೀರಿಯಲ್ ಬಾಡಿ ಅಂತ ಇರುತ್ತೆ, ಎನರ್ಜಿ ಬಾಡಿ, ಆ್ಯಂಡ್ ಹೌ ಇಟ್ ಫಂಕ್ಷನ್ಸ್, ಅದ್ರ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡ್ತೀನಿ. ಬಟ್ ವೆನ್ ವಿ ಥಿಂಕ್ ಗುಡ್ ಥಾಟ್ಸ್, ದ ಫೀಲಿಂಗ್ ಇನ್ ಅವರ್ ಬಾಡಿ ಇಸ್ ಆಬ್ವಿಯಸ್ಲಿ ಅ ಪ್ಲೆಸೆಂಟ್ ಒನ್, ಬಟ್ ದ ಕೈಂಡ್ ಆಫ್ ಎನರ್ಜಿ ದಟ್ ವಿ ಕ್ರಿಯೇಟ್ ಅರೌಂಡ್ ಅವರ್ ಬಾಡಿ, ಅದನ್ನು ಆರಾ ಅಂತ ಹೇಳ್ತಾರೆ. ಸೊ ದಟ್ ಈಸ್ ಆಲ್ಸೋ ವೆರಿ ವೆರಿ ಸ್ಟ್ರಾಂಗ್. ಸೊ ವಿ ಕೈಂಡ್ ಆಫ್ ಮ್ಯಾಗ್ನೆಟೈಸ್. ನಾವು ಯಾವ ಥರ ಥಾಟ್ಸ್ಗಳನ್ನ ಕ್ರಿಯೇಟ್ ಮಾಡ್ತೀವಿ ಆ ಥರದ ಎನರ್ಜಿ ನಮ್ಮ ಸುತ್ತ ಕ್ರಿಯೇಟ್ ಆಗುತ್ತೆ, ಆ್ಯಂಡ್ ದಟ್ ಎನರ್ಜಿ ವಿಲ್ ಅಟ್ರಾಕ್ಟ್ the similar energies. So if you are angry, if you are emitting the wrong energies, we happen to attract that kind of people. ತುಂಬ ಕೋಪ ಇರೋಂಥದ್ದು ನೆಗೆಟಿವ್ ಪೀಪಲ್ ನಮ್ಮ ಹತ್ರ ಬರ್ತಾರೆ, ನೆಗೆಟಿವ್ ಸರ್ಕಮ್ಸ್ಟಾನ್ಸಸ್ ನಮ್ಮ ಹತ್ರ ಬರುತ್ತೆ. ಸೊ ಇದು ಕೇಳಿದ್ರೆ ಇದನ್ನ ಆಲಿಸ್ ಇನ್ ವಂಡರ್ಲ್ಯಾಂಡ್ ಸ್ಟೋರಿ ಕೇಳ್ದಂಗೆ ಆಗ್ಬೋದು, ಬಟ್ ದಟ್ ಈಸ್ ನಾಟ್ ಸೊ. ಸೊ ಇದು ನಾವು ಎಷ್ಟೇ ಎಕ್ಸ್ಪ್ಲೇನ್ ಮಾಡಿದ್ರು ಒಂದು ಅನುಭವದ ಮೂಲಕ ಬಂದಾಗ್ಲೇ ಅದು ಗೊತ್ತಾಗೋದು. ಎನಿವೇಸ್, ಲೆಟ್ಸ್ ಕೀಪ್ ಅವರ್ ಮೈಂಡ್ ಓಪನ್ ಫಾರ್ ದಿಸ್ ಎಕ್ಸ್ಪೀರಿಯನ್ಸ್. So the whole idea is like that. So let us not too much worry on the logical part of it, but magically ನಾವು ಥಿಂಕ್ ಮಾಡ್ತೀವಿ ಅಂತ ಹೇಳಿದ್ರೆ, how can we balance and align and elevate our energy to create better vibrations so that we get what we really want to enjoy in our life. Okay, so ಅದ್ರ ಬಗ್ಗೆ ಮುಂದೆ ಮಾತಾಡೋಣ. Think about this concept and let me know what you also have ever felt like that, ಅಥವಾ ನಿಮ್ಮ ಒಪಿನಿಯನ್ ಏನಿದೆ. Let me know in the comments. Okay, thank you so much. Until next video, take care. Bye bye.